ಅಶ್ವವೇಗ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ದೊರೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ವರನಟ, ಗಾನಗಂಧರ್ವ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಏಪ್ರಿಲ್ 12 ಮತ್ತು ಹುಟ್ಟುಹಬ್ಬ ಏಪ್ರಿಲ್ 24. ಈ ಒಂದು ಏಪ್ರಿಲ್ ಮಾಸವನ್ನು ರಾಜ್ಕುಮಾರ್ ಅವರ ಅಭಿಮಾನಿಗಳು ರಾಜ್ ಮಾಸ ಅಂತಲೇ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ರಾಜ್ಕುಮಾರ್ ಅವರು ಅವರ ಸಿನಿಮಾದ ಅಭಿನಯ ಮತ್ತು ಪಾತ್ರಗಳು ಮತ್ತು ಗಾಯನ ಅಷ್ಟೇ ಅಲ್ಲದೆ ಅವರ ಪರಿಪೂರ್ಣ ವ್ಯಕ್ತಿತ್ವದಿಂದ ಅವರ ಇಡೀ ಅಭಿಮಾನಿ ಬಳಗದ ಮೇಲೆ ಪರಿಣಾಮವನ್ನು ಬೀರಿದ್ದಾರೆ, ಮಾದರಿಯ ಕೂಡ ಇದ್ದಾರೆ. ಅವರು ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಸಂಬೋಧಿಸಿದರು. ಇದೀಗ ನಮ್ಮ ವಾಹಿನಿ ಮುಖಾಂತರ ಅವರ ಅಭಿಮಾನಿಗಳು ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಒಂದು ಉಡುಗೊರೆಯಾಗಿ ಏನೇನು ತಿಳ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ವಾಹಿನಿ ಮುಖಾಂತರ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ನಮ್ಮ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿದ್ದೀವಿ. ಅಭಿಮಾನಿಗಳು ತುಂಬ ಜನ ಸೇರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಅವರಲ್ಲಿ ಏನು ಇಷ್ಟ ಅನ್ನುವಂಥದ್ದು. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಸಂತ. ಎಲ್ಲಿಂದ ಬಂದಿರೋದು? ತುಮಕೂರು. ರಾಜ್ಕುಮಾರ್ ಅವ್ರ ಬಗ್ಗೆ ಏನು ಇಷ್ಟ ಆಗುತ್ತೆ ನಿಮಗೆ? ಅವ್ರ ಬಗ್ಗೆ ನಮಗೆ ತುಂಬ ಇಷ್ಟ. ಅವ್ರ ಪಿಕ್ಚರ್ ಆಗಿರ್ಬೋದು, ಅವ್ರು ಮಾಡ್ತಿರೋ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಅವ್ರು ಮಾಡೋದೆಲ್ಲ ತಿಳ್ಕೊಂಡು ಅವರು ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದು ಜನರಿಗೆ ತಿಳುವಳಿಕೆ ಚೆನ್ನಾಗಿದೆ. ಮತ್ತು ಅಕ್ಕ ತಂಗಿ ಅಣ್ಣ ತಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ, ನೋಡಬೇಕು ಫಿಲಮು ಅನಿಸುತ್ತೆ. ನಮಗೆ ತುಂಬ ಇಷ್ಟ ಆ ಫಿಲಮು ಅಂದರೆ. ಯಾವ ಪಿಕ್ಚರ್ ನಿಮಗೆ ಜಾಸ್ತಿ ಇಷ್ಟ? ಇದು ಬಂಗಾರದ ಮನುಷ್ಯ, ಬೇರು ಕಣ್ಣಪ್ಪ, ಮುತ್ತುರಾಜು, ಎಲ್ಲ ಫಿಲಮು ನಮಗಿಷ್ಟ. ಎಲ್ಲ ಫಿಲಮು ನೋಡಿದ್ದೀವಿ ನಾವು. ಅವರು 250 ಪಿಕ್ಚರು ನೋಡಿದ್ದೀರಾ? ನಾವೆಲ್ಲ ನೋಡಿದ್ವಿ. ಇವತ್ತು ನಮ್ಮ ಮನೇಲಿ ಅವ್ರದ್ದೇ ಎಲ್ಲ ಬೆಳಗ್ಗೆದ್ದು ಕ್ಯಾಸೆಟು ಹಾಡುಗಳು ತುಂಬ ಇಷ್ಟ. ಯಾವ ಹಾಡು ತುಂಬ ಇಷ್ಟ? ರಾಜ್ಕುಮಾರ್ದು ಬಂಗಾರ ಮನುಷ್ಯ ಚೆನ್ನಾಗಿದೆ, ಕಸ್ತೂರಿ ನಿವಾಸ ಚೆನ್ನಾಗಿದೆ, ಬಾಳು ಬೆಳಗಿತ್ತು ಚೆನ್ನಾಗಿದೆ, ಎಲ್ಲ ಹಾಡು ಕೇಳ್ತೀವಿ ನಾವು. ರಾಜ್ಕುಮಾರ್ ಅವರು ಎಷ್ಟು ದೊಡ್ಡ ಅಭಿಮಾನಿ ತಾವು? ತುಂಬ ದೊಡ್ಡ ಅಭಿಮಾನಿ. ಎಷ್ಟು ಪಿಕ್ಚರ್ ನೋಡಿದ್ದೀರಾ? ಕೌಂಟ್ ಮಾಡಿಲ್ಲ. ಯಾವಾಗ ರಾಜ್ಕುಮಾರ್ ಅವ್ರ ಬರ್ಡೇ? ಅಷ್ಟು ಗೊತ್ತಿಲ್ಲ ನಂಗೆ, ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಷ್ಟು. ರಾಜ್ಕುಮಾರ್ ಅವ್ರ ಬರ್ಡೇನೇ ಗೊತ್ತಿಲ್ವಾ? ಇಲ್ಲ, ಅಪ್ಪು ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಷ್ಟು. ರಾಜ್ಕುಮಾರ್ ಬಗ್ಗೆ ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರ ಬರ್ಡೇ ಗೊತ್ತಿಲ್ಲದೆ ಕಂಠೀರವಲ್ಲಿ ಬಂದಿದ್ದೀರಾ, ಅದು ರಾಜ್ ಮಾಸದಲ್ಲಿ. ಓಕೆ, ಏಪ್ರಿಲ್ 24 ರಾಜ್ಕುಮಾರ್ ಅವ್ರ ಬರ್ಡೇ. ಎಷ್ಟು ಪಿಕ್ಚರ್ ನೋಡಿದ್ದಾರೆ ರಾಜ್ಕುಮಾರ್ ಅವರು? ಒಂದು 60 ನೋಡಿರ್ಬೋದು. 60. ಯಾವ್ದು ಇಷ್ಟ ಆಗುತ್ತೆ? ಸಂಪತ್ತಿಗೆ ಸವಾಲು. ಯಾಕೆ? ಅದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲಿ. ಯಜಮಾನಿ ನಮಸ್ಕಾರ. ಎಲ್ಲಿಂದ? ನಾವಿಲ್ಲ ಬೆಂಗಳೂರು, ಮಲ್ಲೇಶ್ವರ. ಬೆಂಗಳೂರವರು. ರಾಜ್ಕುಮಾರ್ ಅವರ ಬರ್ಡೇ ಯಾವತ್ತು ಸರ್? ಬರ್ತದೆ. ನಾವು ಸುಮ್ಮನೆ ಈ ಕಡೆ ಹೊಂಟಿದ್ವಿ, ಅದಕ್ಕೆ ಬಂದು ಹೋಗೋಣ ಅಂತ. ನಾವು ಬಂದಿದ್ದಿಲ್ಲ, ಹೊಟ್ಟೆ ಭಾಳ ಆಟಾಡ್ತಿದ್ವಿ ಇಲ್ಲಿ, ಯಾವತ್ತೂ ಬಂದಿದ್ದಿಲ್ಲ ಒಳಗೆ. ಇವತ್ತು ಯಾಕೋ ಮನಸ್ಸು ಬಂತು, ಒಳಗೆ ಬಂದಿದ್ವಿ. ಸರಿ, ಏಪ್ರಿಲ್ ಮಾಸದಲ್ಲಿದ್ದೀರಾ, ರಾಜ್ಕುಮಾರ್ ಅವ್ರ ಬರ್ಡೇ ಯಾವತ್ತು ಅಂತ ತಿಳ್ಕೊಂಡಿಲ್ಲ ನೀವು? ಎಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಇದಿಲ್ಲ. ಅಂದರೆ ಮುಂಚೆಲ್ಲ ಫಾಲೋಅಪ್ ಮಾಡ್ತಿದ್ವಿ, ಬರ್ತಡೇಸ್ ನೋಡ್ತಿದ್ವಿ. ಈಗೆಲ್ಲ ಟಿ ವಿಗೆ ನೋಡ್ಕೊತಿದ್ದಕ್ಕೆ ಟೈಮ್ ಇರಲ್ಲ. ಏಪ್ರಿಲ್ 24, 96ನೇ ವರ್ಷದ ಹುಟ್ಟುಹಬ್ಬ ರಾಜ್ಕುಮಾರ್ ಅವ್ರದ್ದು. ಎಷ್ಟು ಪಿಕ್ಚರ್ ನೋಡಿದ್ದೀರಾ ಸರ್ ರಾಜ್ಕುಮಾರ್ ಅವ್ರದ್ದು? ಸುಮಾರು ನೋಡಿದ್ದೀರಾ. ತಾವು ಹಳಬ್ರು ಅಂತ ಅನ್ಸುತ್ತೆ. ಈಗಿನ ಸಿನಿಮಾಗಳು ರಾಜ್ಕುಮಾರ್ ಅವ್ರ ಸಿನಿಮಾಗಳಿಗೆ ಏನೋ ಹೇಳ್ತೀರಾ ಡಿಫ್ರೆನ್ಸ್? ಭಾಳ ಡಿಫ್ರೆಂಟ್. ಈಗಿನ ಪಿಕ್ಚರ್ ಒಂಥರ ಕತೆ ಇರಲ್ಲ, ಇದಿರಲ್ಲ, ಒಂದು ಸಿಸ್ಟಮ್ ಇರಲ್ಲ. ಇಲ್ಲ ಡಾಮ್ ಡೂಮ್ ಅಂತೇಳಿ ಶೋ ಮಾಡ್ತಾರೆ. ರಾಜ್ಕುಮಾರ್ ಪಿಕ್ಚರಲ್ಲಿ ಒಂದು ನೈಜತೆ, ಒಂದು ಕತೆ, ಒಂದು ಲಾಸ್ಟಿಗೆ ಒಂದು ಮೀನಿಂಗು ಇದಿರ್ತಿತ್ತು. ಎಲ್ಲರೂ ಹೋಗಿ ಕೂತ್ಕೊಂಡು ನೋಡೋ ಪಿಕ್ಚರ್, ಫ್ಯಾಮಿಲಿ ಪೂರ್ತಿ ಆ ಥರ ಪಿಕ್ಚರ್. ಆಮೇಲೆ ಹಾಡಂತೂ ತುಂಬ ಚೆನ್ನಾಗಿರ್ತಿತ್ತು. ಅವಾಗ ಅವ್ರ ಟೀಮೇ ತುಂಬ ಚೆನ್ನಾಗಿತ್ತು. ರಾಜ್ಕುಮಾರ್ ಮತ್ತು ಉದಯ್ ಶಂಕರ್, ಆಮೇಲೆ ಅವರೆಲ್ಲ ಕಾಮಿಡಿ ಆ್ಯಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದ್ರು. ಫೇವ್ರೆಟ್ ಸಿನಿಮಾ ಯಾವುದು ಸರ್? ಫೇವ್ರೆಟ್ ಸಿನಿಮಾ? ನಾನಿಂದ ಮರೆಯಲಾರ ಪಿಕ್ಚರ್ ಹಾಡು ಕೇಳ್ತೀವಿ ಜನ. ಈಗ ರಾಜ್ ಮಾಸ ನಡೀತಾ ಇದೆ, ಏಪ್ರಿಲ್ ತಿಂಗಳನ್ನ ರಾಜ್ ಮಾಸ ಅಂತ ಕರೀತಾರೆ. ಯಾವತ್ತು ರಾಜ್ಕುಮಾರ್ ಅವ್ರ ಬರ್ಡೇ? ರಾಜ್ಕುಮಾರ್ದು ಗೊತ್ತಿಲ್ಲ. ಅಲ್ಲ, ಅವ್ರ ಮಗ ಪುನೀತದ್ ಗೊತ್ತು ಅಲ್ವಾ, ರಾಜ್ಕುಮಾರ್ ಅವ್ರ ಬಗ್ಗೆ ಗೊತ್ತಿರಬೇಕಲ್ಲ ಅಂತ. ಏಪ್ರಿಲ್ 26. 24. ಓಕೆ. ಎಷ್ಟು ಪಿಕ್ಚರ್ ನೋಡಿದ್ದೀರಾ ರಾಜ್ಕುಮಾರ್ ಅವ್ರದ್ದು? ಫುಲ್ ನೋಡಿದ್ದೀವಿ ಫಿಲ್ಮು. ಅವ್ರ ಫಿಲಿಮ್ ಎಲ್ಲಾದರೂ ನೋಡಿದ್ದೀವಿ, ಎಲ್ಲಾದರೂ ತುಂಬ ಇಷ್ಟ ನಮಗೆ ಅವರಲ್ಲಿ. ಪುನೀತರು, ರಾಜ್ಕುಮಾರ್ ನೋಡ್ತೀವಿ, ರಾಜ್ಕುಮಾರ್ ಸರ್ ನೋಡ್ತೀವಿ, ಪ್ರತಿಯೊಬ್ಬರದ್ದು ನೋಡ್ತೀವಿ ನಾವು, ಬಿಡೋದೇ ಇಲ್ಲ, ಮಿಸ್ ಮಾಡೋದೇ ಇಲ್ಲ. ಅವ್ರ ಕಂಡ್ರೆ ಎಲ್ಲ ಫ್ಯಾಮ್ಲಿನೇ ನಮಗೆ ತುಂಬ ಇಷ್ಟ.
ಯಾವ ಪಿಕ್ಚರ್ ಜಾಸ್ತಿ ಇಷ್ಟ? ಪುನೀತ್ ರಾಜ್ಕುಮಾರ್ದ. ಪುನೀತ್ ಅವ್ರದ್ದು ಹೇಳಿ, ಆಮೇಲೆ ರಾಜ್ಕುಮಾರ್ ಅವ್ರದ್ದು ಹೇಳಿ. ಪುನೀತ್ ರಾಜ್ಕುಮಾರ್ ಹೇಳಿ. ರಾಜ್ಕುಮಾರ್ದು ಕಸ್ತೂರಿ ನಿವಾಸ, ಆಮೇಲೆ ಆಮೇಲೆ ಯಾವುದು ತುಂಬ ಗಂಧದ ಗುಡಿ. ಓ, ನೋಡಿ ಯಾರೋ ಹಿಂದ್ಗಡೆ ಗಂಧದ ಗುಡಿ. ಆಯ್ತು, ಪುನೀತ್ ಅವ್ರದ್ದೊಂದು 10 ಕ್ವಿಕ್ಕಾಗಿ ಹೇಳಿ ನೋಡೋಣ. ಅಷ್ಟು ಟೈಮ್ ತಗೊಳ್ಳಿ. ಇವ್ರು ಹೇಳ್ತಾರೆ ತಗೊಳ್ಳಿ. ಆಯ್ತು, ಪುನೀತ್ ರಾಜ್ಕುಮಾರ್ದ 10 ಮೂವೀಸ್ ಕ್ವಿಕ್ಕಾಗಿ ಹೇಳಬೇಕು. ಅಪ್ಪು, ಅಣ್ಣ ಬಾಂಡ್, ಬಿಂದಾಸ್, ಆಕಾಶ್, ಮಿಲನ, ಯುವರತ್ನ, ನಮ್ಮ ಬಸವ, ಗಂಧದ ಗುಡಿ, ನಟ ಸಾರ್ವಭೌಮನ, ಜೇಮ್ಸ್, ಭಕ್ತ ಪ್ರಹ್ಲಾದ, ಸಾಂಗ್ ಗೊತ್ತೋ ಫಿಲಮ್ ಗೊತ್ತಿಲ್ಲ, ವಾನದಾರಿಯಲ್ಲಿ ಸೂರ್ಯ ಜರಿಯೋದು ಅದು, ಆಮೇಲೆ 2 ನಕ್ಷತ್ರ. ಓಕೆ, ಪುನೀತ್ ಅವ್ರ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಬಿಟ್ಟಿದ್ದೀರಾ. ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಆಡಲೇಬೇಕು. ಆಯಿತು, ಪುನೀತ್ ರಾಜ್ಕುಮಾರ್ ಅವ್ರು ಒಟ್ಟಿಗೆ ಹಾಡಿದೆ ಅದನ್ನಾರು ಹಾಡಿ ಅಂತ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ನಿನಗೆ ಸಾಟಿವಿಲ್ಲ. ನನ್ನ ಪ್ರಶ್ನೆ ಇದ್ದಿದ್ದು ಪುನೀತ್ ರಾಜ್ಕುಮಾರ್ ಅವ್ರು ಒಟ್ಟಿಗೆ ಹಾಡಿದ್ದು ಹಾಡಾಡಿ ಅಂತ. ನೀವು ರಾಜ್ಕುಮಾರ್ ಅವರು ಎಮ್ಮೆ ಜೊತೆಗೆ ಹಾಡಿದ್ದು ಹಾಡಾಡಿದ್ರಿ. ಪುನೀತ್ ರಾಜ್ಕುಮಾರ್ ಅವರು ಇಬ್ಬರು ಒಟ್ಟಿಗೆ ಆಡಿರೋದಾ? ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅದು ಅಲ್ಲ. ಎನಿಹೌ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ರಾಜ್ಕುಮಾರ್ ಅವ್ರ ಹೆಸರು ಕೇಳಿದ್ದೀರಾ? ಯಾರವರು? ಗೊತ್ತಿಲ್ವಾ? ರಾಜ್ಕುಮಾರ್ ಗೊತ್ತು, ಅವ್ರ ಬಗ್ಗೆನೇ ಕೇಳ್ತಿದ್ದೀನಿ. ಯಾರವರು? ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಗೊತ್ತಿಲ್ವಾ? ಯಾರು ಅಂತಾನೆ ಗೊತ್ತಿಲ್ವಾ ರಾಜ್ಕುಮಾರ್? ರಾಜ್ಕುಮಾರ್ ಗೊತ್ತು, ಅವ್ರ ಬಗ್ಗೆ ಗೊತ್ತಿಲ್ಲ. ಫಿಲ್ಮ್ ಆಕ್ಟರ್ ಅನ್ನೋದು ಗೊತ್ತಿದ್ಯಾ? ಫಿಲಮ್ ಆ್ಯಕ್ಟ್ರು. ಎಷ್ಟು ಪಿಕ್ಚರ್ ನೋಡಿದ್ದೀರಾ? ನಾನು ತಮಿಳ್ ಕನ್ನಡ ನೋಡಲ್ಲ. ಕನ್ನಡ ನೋಡಲ್ಲ, ತಮಿಳವರು. ಓಕೆ, ಬಟ್ ಡೋಂಟ್ ನೋ ಅಬೌಟ್ ರಾಜ್ಕುಮಾರ್. ಐ ನೋ ರಾಜ್ಕುಮಾರ್, ಪುನೀತ್. ನೀವು ಪಿಕ್ಚರ್ ನೋಡೇ ಇಲ್ವಾ ರಾಜ್ಕುಮಾರ್? ಕನ್ನಡ ನನಗೆ ಗೊತ್ತಿಲ್ಲ. ಒಂದು ನೋಡಿಲ್ವಾ? ಹಾಡುಗಳು ತಮಿಳ್ ಓನ್ಲಿ. ರಜನಿಕಾಂತ್ ಅವ್ರು ಗೊತ್ತಿದ್ದಾರಾ? ಬಟ್ ರಜನಿಕಾಂತ್ ಅವ್ರು ರಾಜ್ಕುಮಾರ್ ಅವ್ರು ಎಷ್ಟು ದೊಡ್ಡ ಫ್ಯಾನ್ ಅನ್ನೋದು ಗೊತ್ತಿದೆಯಾ? ಇನ್ಫ್ಯಾಕ್ಟ್ ಎಲ್ಲ ಕಡೆ ಹೇಳ್ತಾರೆ ರಾಜ್ಕುಮಾರ್ ಬಗ್ಗೆ, ರಜನಿಕಾಂತ್ ಅವರು ನನ್ನ ತುಂಬ ದೊಡ್ಡ ಅಭಿಮಾನಿ ಅಂತ. ಅಟ್ಲೀಸ್ಟ್ ರಾಜ್ಕುಮಾರ್ ಅವ್ರದ್ದು 1 ಅಥವಾ 2 ಪಿಕ್ಚರ್ ನೋಡಿ ಅಂತ ಕೇಳಿ. ನೋಡ್ತೀವಿ. ಡನ್, ಥ್ಯಾಂಕ್ ಯು. ನನಗೆ ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಿಲ್ಲ, ಬಟ್ ರಾಜ್ಕುಮಾರ್ ಅವ್ರ ಹೆಸರು ಕೇಳಿಲ್ಲ. ಐ ನೋ ಬಟ್ ಹೇಳ್ರಿ. ಕೇಳಿದ್ದೀರಾ ಕೇಳಿಲ್ವಾ? ಪಿಕ್ಚರ್ ನೋಡಿದ್ದೀರಾ ರಾಜ್ಕುಮಾರ್ ಅವ್ರದ್ದು? ನೋಡಿಲ್ಲ. ಅಟ್ಲೀಸ್ಟ್ ಯು ನೋ ಇಸ್ ಅ ಸಿನಿಮಾ ಆ್ಯಕ್ಟರ್. ಇಲ್ಲಿ ಗೋಕಾಕ್ ಚಳವಳಿ ವೃತ್ತ ಬೇರೆ ಇದೆ, ಅದಕ್ಕೆಲ್ಲ ಅವ್ರು ಪ್ರತಿಭಟನೆ ಎಲ್ಲ ಮಾಡಿದ್ರು. ಮತ್ತೆ ಗೊತ್ತೇ ಇಲ್ಲ ರಾಜ್ಕುಮಾರ್ ಅವ್ರ ಬಗ್ಗೆ. ಓಕೆ, ಡನ್. ಮೇಡಮ್, ನಿಮ್ಗೆ ಗೊತ್ತಿದೆಯಾ? ಗೊತ್ತಿದೆ ಹೇಳಿ. ಯಾವಾಗ ರಾಜ್ಕುಮಾರ್ ಅವ್ರ ಬರ್ಡೇ? ಇನ್ನೇನು ಬರ್ಡೇ ನೆನಪಿಲ್ಲ ಸರ್. ಓಕೆ, ಹೋಗ್ಲಿ. ಎಷ್ಟು ಫಿಲ್ಮ್ ನೋಡಿದ್ದೀರಾ? ಸುಮಾರು ಫಿಲಮ್ ನೋಡಿದ್ದು. ಅವರ ಅಭಿಮಾನಿ ರಾಜ್ಕುಮಾರ್ ಅವರು. ಹೌದು, ಹೇಳಿ ಸರ್. ಫೇವ್ರೆಟ್ ಸಿನಿಮಾ? ಒಡ ಹುಟ್ಟಿದವರು, ಮತ್ತೆ ಸುಮಾರು ಫಿಲಮ್ ನೆನಪಾಗ್ತಿಲ್ಲ ಈಗ. ಯಾಕೆ ಇಷ್ಟ ಅಷ್ಟೊಂದು? ಅದು ಮೊದಲಿಂದ ಅದೇನೋ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅಂದ್ರೆ ಭಾಳ ಇಷ್ಟ. ಫೇವ್ರೆಟ್ ಸಾಂಗು ಅಥವಾ ಯಾರೋ ಡೈಲಾಗ್? ರಾಜ್ಕುಮಾರ್ದೊಂದು ಯಾರು ತಿಳಿಯರು ನಿನ್ನ ಭುಜದ ಬರ. ಯಾವ ಪಿಕ್ಚರ್ ಅದು? ಬಬ್ರು ವಾಹನ. ಹೇಳಿ, ಸುಮ್ಮನೆ ಒಂದು ಯಾರು ತಿಳಿಯರು ಒಂದು ಲೈನ್ ಹೇಳಿ ನೋಡಿ. ಸರ್, ವಾಟ್ ಈಸ್ ಈಸ್ ಅನ್ ಆಕ್ಟರ್. ಆಕ್ಟರ್. ಫಿಲ್ಮ್ಸ್ ನೋಡಿದ್ದೀರಾ ರಾಜ್ಕುಮಾರ್? ಹಾಂ, ನೋಡಿದ್ದೀವಿ. ಯಾವ ಪಿಕ್ಚರ್ ನೋಡಿದ್ದೀರಾ? ಭಕ್ತ ಪ್ರಹ್ಲಾದ. ಅದೊಂದೇನಾ? ಅದೊಂದು ನೋಡಿದ್ದೀವಿ. ಅದೊಂದೇ ಕರೆಕ್ಟಾಗಿ ನೋಡಿರೋದು, ಇನ್ನು ಮಿಕ್ಕಿದ ಅರ್ಧ. ಅಂದರೆ ಯಾಕೆ ಇಷ್ಟ ಆಗ್ತಾರೆ ರಾಜ್ಕುಮಾರ್ ಅವರು? ಏನಕ್ಕೆ? ಲೈಕ್ ಥ್ರೂ ಇಸ್ ಆ್ಯಕ್ಟಿಂಗ್, ಮತ್ತು ಅವ್ರದ್ದು ಅಂದರೆ ಒಳ್ಳೆ ಕೆಲಸ ಮಾಡ್ತಾರಲ್ಲ, ಅಂದರೆ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಕೊಡೋದು, ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳೋದು. ಅದು ರಾಜ್ಕುಮಾರ್ ಅವರು ಅದೆಲ್ಲ ಮಾಡಿದ್ರು. ಹಾಂ, ಮಾಡಿದಾರಲ್ಲ. ಲೈಕ್ ಮಕ್ಕಳಿಗಮ್ಮ ಎಲ್ಲ ಅವ್ರದ್ದು. ದಟ್ ಈಸ್ ಡನ್ ಬೈ ಈವನ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದನೇ ತಾನೇ ಬಂದಿರೋದು. ಯಾವ ಪಿಕ್ಚರ್ ನೋಡಿದಿರಾ? ಅಂದರೆ ಫೇವ್ರೆಟ್ ಅಂತ ಯಾವ್ದಾರು ಇದೆಯಾ? ಸಾಂಗ್ಸು, ಫಿಲ್ಮ್? ಲೈಕ್ ಭಕ್ತ ಪ್ರಹ್ಲಾದನೇ ನಾನು ಕರೆಕ್ಟಾಗಿ ನೋಡಿದ್ದೆ. ಅದು ತುಂಬ ಡೈಲಾಗ್ಸ್ ಎಲ್ಲ ಇದೆ, ಅದೊಂದು ಡೈಲಾಗ್ ಹೇಳ್ತೀರಾ? ಡೈಲಾಗ್ಸ್ ಎಲ್ಲ ಗೊತ್ತಿಲ್ಲ. ರಾಜ್ಕುಮಾರ್ ಅಂದ್ರೆ ಭಾಳ ಇಷ್ಟ ನನಗೆ. ಎಲ್ಲ ಇಷ್ಟ? ಭಾಳ ಇಷ್ಟ ಸರ್, ಭಾಳ ಅಭಿಮಾನಿ ನಾವು. ಎಲ್ಲ ಫಿಲ್ಮು ನಾವು ಬಿಡ್ದಂಗೆ ಎಲ್ಲ ನೋಡೇವೆ. ರಾಜ್ಕುಮಾರ್ ಎಷ್ಟು ಮಾಡ್ಯಾರ ಅಷ್ಟು. ಎಷ್ಟು ಪಿಕ್ಚರ್ ಮಾಡಿದ್ದಾರೆ ರಾಜ್ಕುಮಾರ್ ಅವರು? ರಾಜ್ಕುಮಾರ್ 200 ಪಿಕ್ಚರ್ ಮಾಡ್ಯಾರ. 250 ಪಿಕ್ಚರ್ ಎಲ್ಲ ನೋಡಿದ್ದೀರಾ? ಎಲ್ಲ ನೋಡೇ ಸರ್. ಭಾಳ ನಾವಂದ್ರೆ ಯಾವ್ದು ಇಷ್ಟ? ನಮ್ಮ ಮಯೂರ ಇಷ್ಟ ಸರ್. ಯಾಕೆ? ಇಲ್ಲ ಸರ್, ಅದು ಐತಿಹಾಸಿಕ ಫಿಲ್ಮು ನಮಗೆ ಭಾಳ ಇಷ್ಟ ಆಗಿ. ಡೈಲಾಗ್ ಹೊಡಿತೀರಾ? ಶಿವಸ್ಕಂತ ವರ್ಮ ಅಂತ ಹೊಡಿತೀರಾ ಒಂದು ಡೈಲಾಗ್? ಇಲ್ಲ ಸರ್, ರಿಕಾರ್ಡ್ ಆಡ್ತೇವೆ. ರೆಕಾರ್ಡ್ ಒಂದು ಹಾಡಿ ನೋಡ, ಹಾಡಿ ನೋಡ. ನಿನ್ನದೇ ನೆನಪು ದಿನವು ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಏನಕ್ಕೆ ಬಂದ್ರಿ ಇಲ್ಲಿ ಇವತ್ತು? ಪುನೀತ್ ಅಂತ ರಾಜ್ಕುಮಾರ್ ಅಂತ ನೋಡಕ್ ಬಂದಿದ್ದೆ. ಸಮಾಧಿ ದರ್ಶನಕ್ಕೆ ಬಂದ್ರಿ? ಹ್ಞೂ. ಯಾವತ್ತು ರಾಜ್ಕುಮಾರ್ ಅವ್ರ ಬರ್ಡೇ? ನನಗೆ ಗೊತ್ತಾಗಲ್ಲ.
ತಾರೀಕು 24 ಅಂತ ನೋಡ್ರಿ. ತಾರೀಕು ಏಪ್ರಿಲ್ 24 24 ಅಂತ ನೋಡ್ರಿ. ಇನ್ನೊಂದು 3 ದಿನಕ್ಕೆ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ನೀವು ಹೋದ್ ಬಂದಿದ್ರೆ ಇಲ್ಲಿ ಭಾಳ ಜೋರಾಗಿ ನಡೀತಾ ಇತ್ತು, ಫುಲ್ ಜೋರ್ ಇರುತ್ತೆ ಇಲ್ಲಿ. ಎಷ್ಟು ಪಿಕ್ಚರ್ ನೋಡಿದಿರ ರಾಜ್ಕುಮಾರ್ ಅವರು? ಜಗ್ಗು ನೋಡಿವ್ರಿ ನಾವು. ಜಗ್ಗು ನೋಡಿದಿರ? ಎಷ್ಟು ಪಿಕ್ಚರ್ ರೀ? ಭಾಳ ನೋಡಿರಿ, ಆತನು ಎಲ್ಲವೂ ನೋಡೇವ್ರಿ. ಯಾವ್ದು ಇಷ್ಟ ರೀ? ಇದು ಸಪ್ತವೇದಿ, ಆಮೇಲೆ ಭಕ್ತ ಕುಂಬಾರ, ಭಕ್ ನಿಮ್ಮ ಯಜಮಾನ್ರ ನೆನ್ಸ್ಕೊಂಡು ಒಳ್ಳೆ ರಾಜ್ಕುಮಾರ್ ಅವ್ರದ್ದು ಒಂದು ಒಳ್ಳೆ ಹಾಡಾಡಿ ನೋಡಿ. ಆಡಾಡಕ್ ಬರಲ್ರಿ. ಇರ್ಲಿ ಆಡ್ರಿ, ಬರೀ ಒಂದು 2 ಲೈನ್ ಆಡ್ರಿ. ನೋಡ್ರಿ ಯಾವ ಹಾಡು ಇಷ್ಟ ಹೋಗ್ಲಿ? ಆತನೆಲ್ಲ ಇಷ್ಟ ರೀ. ತಾಯಿ ತಕ್ಕಮ್ಮಗ ಹಾಡನ್ನೆಲ್ಲ ಇಷ್ಟ ಅದ. ಶಬ್ದವೇದಿ ಪಿಕ್ಚರ್ ಎಷ್ಟೆಲ್ಲ ನೋಡಿದಿರಾ? ಜಗ್ಸೆಲ್ಲ ನೋಡೇವ್ರಿ. ಜಗ್ಸೆಲ್ಲ ನೋಡೇವ್ರಿ. ಹೌದಾ? ಅದ್ರಲ್ಲಿ ಒಂದು ಹಾಡಿದೆ ಜಯಪ್ರದಾ ಅವ್ರದ್ದು, ರಾಜ್ಕುಮಾರ್ ಅವ್ರದ್ದು. ಯಾವ್ದು ಹೇಳಿ ನೋಡೋಣ. ಅದು ನೆನಪಿರ ಅಲ್ರಿ ಬಿಟ್ರೆ ನಮಗೆ. ಅಯ್ಯೋ ಸುಮ್ಮನಿರ್ರಿ ಸುಮ್ಮನಿರಿ. ನಿಮ್ಮ ಯಜಮಾನ್ರಿಗೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ನೋಡೋಣ. ಒಲ್ ಬಿಡ್ರಿ. ಹೇಳಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಾವು ಯಾರಿಗೆ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಕರೆಕ್ಟು. ಥ್ಯಾಂಕ್ ಯು ಸೋ ಮಚ್. ಯಾವತ್ತು ಸರ್ ರಾಜ್ಕುಮಾರ್ ಅವ್ರ ಬರ್ಡೇ? ಏಪ್ರಿಲ್ 24. ರಾಜ್ಕುಮಾರ್ ಅವ್ರ ಫಸ್ಟ್ ಪಿಕ್ಚರ್ ಅಂತ ಅಲ್ಲ, ನಾನು ಭಾಳಷ್ಟು ಪಿಕ್ಚರ್ ನೋಡಿದ್ದೀನಿ. ಒಂದು ಮೀನಿಂಗ್ಫುಲ್ ಪಿಕ್ಚರ್ ಮಾಡ್ತಾರೆ ಅವರು. ಅವರಲ್ಲಿ ಪುನೀತ್ ರಾಜ್ಕುಮಾರ್ ಅಲ್ಲಿ ಅವ್ರದ್ದು ಪಿಕ್ಚರ್ ನೋಡಿದ್ದೀನಿ. ಪುನೀತ್ ರಾಜ್ಕುಮಾರ್ದು ನೋಡಿದ್ದೀನಿ. ಅವ್ರದರ ಬೊಂಬೆ ಹೇಳುತ್ತೈತೆ ಅದರ ಸಾಂಗ್ ಅದ್ಭುತವಾಗಿದೆ, ಭಾಳ ಬೆಸ್ಟ್ ಇದೆ ಸಾಂಗು. ಎಲ್ಲ ಅಂದರೆ ಒಂದು ಮೆಸೇಜ್ ಕೊಡ್ತಾರೆ. ಏನೇ ಒಂದು ಫಿಲ್ಮ್ ಮಾಡಲಿ ಒಂದು ಮೆಸೇಜ್, ಒಳ್ಳೆ ಮೆಸೇಜ್ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಆ್ಯಕ್ಚುಲಿ ಇರಬೇಕಾಗಿತ್ತು, ಏನು ಮಾಡೋಕ್ಕಾಗಲ್ಲ. ಈಗ ಬಂದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಮನುಷ್ಯ ಇದ್ದರು ಅವರು. ಎಸ್ ವೀಕ್ಷಕರೇ, ಇಲ್ಲೊಬ್ರು ಅಜ್ಜಿ ರಾಜ್ಕುಮಾರ್ ಅವ್ರ ಸಮಾಧಿ ನೋಡಿ ಏನೋ ಅವ್ರಿಗೆ ಒಂದಷ್ಟು ನೆನಪುಗಳು ಬಂದು ಅಳ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಜ್ಜಿ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿರೋದು? ನಾವು ದಾವಣಗೆರೆಯಿಂದ ಬಂದಿರೋದು. ಯಾಕೆ ಅಳ್ತಾ ಇರೋದು? ಅವ್ರ ಪಿಕ್ಚರ್ ಒಂದು ಬಿಡ್ತಿದ್ದಿಲ್ಲ ನಾವು. ಒಪ್ಪತ್ತು ಊಟ ಬಿಟ್ಟರು ಅವ್ರ ಪಿಕ್ಚರ್ ಬಿಡ್ತಿದ್ದಿಲ್ಲ. ಅಷ್ಟು ನೋಡ್ತಿದ್ದೀವಿ ನಾವು. ನನ್ನ ಮೊದಲನೇ ಪಿಕ್ಚರ್ ಈ ದಾವಣಗೆರೆ ಬಂದ ಸತ್ಯ ಹರಿಶ್ಚಂದ್ರ ನೋಡಿದ್ದು. ಅಲ್ಲಿಂದ ಬಂದಾಗಿಂದ ಮಯೂರಂತೆ ಒಟ್ಟು ಎಲ್ಲ ಪಿಕ್ಚರು ನೋಡಿದ್ವಿ. ಹೆಸ್ರು ಹೇಳಕ್ಕೆ ಆಗ್ತಾ ಇಲ್ಲ. ಎಲ್ಲ ಪಿಕ್ಚರು ರಾಜ್ಕುಮಾರನ ಬಂದ ಒಂದು ಪಿಕ್ಚರ್ ಬಿಟ್ಟಿಲ್ಲ ನಾನು. ಆವಾಗ ಅಷ್ಟು ನೋಡಿದ್ದೇವೆ. ಅವರಿಗೆ ವೀರಪ್ಪನ ಹಿಡ್ಕೊಂಡು ಹೋದಾಗ 8 ದಿನ ಅನ್ನ ತಿಂದಿರಲಿಲ್ಲ ನಾವು. ಅಷ್ಟು ದುಃಖ ಪಟ್ಟಿದ್ವಿ. ನಮ್ಮ ಗೆಳತಿ ಒಬ್ರು ಇದ್ದರು, ಶಾಂತಮ್ಮ ಅಂತಂದು. ಆಯಮ್ಮ ನಾನು ಭಾಳ ಫ್ರೆಂಡ್. ರಾಜ್ಕುಮಾರ್ ಪಿಕ್ಚರ್ ಅಂದರೆ ಮಾರ್ನಿಂಗ್ ಒಂದೊಂದು ಶೋ ನೋಡಿದ್ರೆ 4 ಸಲ 3 ಸಲ ನೋಡ್ತಿದ್ವಿ ಒಂದೊಂದು ಪಿಕ್ಚರು. ಅವಾಗೆಲ್ಲ ಭಾಳ ಸಂಸಾರಿಕ ಕತೆ ಭಾಳ ಚೆನ್ನಾಗಿ ಬರವ ಪಿಕ್ಚರು. ಅವು ಹೆಸರು ನಮಗೆಲ್ಲ ಅರುಮಾರು. ನನಗೆ 78 ವರ್ಷ. ಅವು ಅಷ್ಟು ನೆನಪಿಲ್ಲ. ಅಷ್ಟು ಪಿಕ್ಚರ್ ನೋಡೇವೆ ನಾವು ಅಯ್ಯಪ್ಪನವ. ಆಮೇಲೆ ಸತ್ತಾಗಂತೂ ಭಾಳ ದುಃಖಪಟ್ಟಿವಿ. 3 ತಿಂಗಳ ದಿನ ಭಾಳ ನಾನು ಅಯ್ಯಮ್ಮಗೂ ನನಗೆ ಅಷ್ಟೇ ಗೊತ್ತು. ಅಯ್ಯಮ್ಮನೂ ತೀರೈತೀಗ. ಅಷ್ಟು ನಾವು 3 ತಿಂಗಳ ದಿನ ನೆನ್ಸ್ಕೊಂಡು ಕಣ್ಣೀರು ಹಾಕ್ತಿದ್ವಿ ರಾಜ್ಕುಮಾರ್ ಸತ್ತಾಗ. ಯಾಕೆ ಅಜ್ಜಿ ರಾಜ್ಕುಮಾರ್ ಅವ್ರು ಅಷ್ಟೊಂದು ಇಷ್ಟ? ಏನು ಇಷ್ಟ ಅಷ್ಟೊಂದು? ಅವರು ಪಿಕ್ಚರ್ ಅಷ್ಟು ಚೆನ್ನಾಗಿ ಮಾಡಾರು. ಸಂಸಾರಿಕ ಕತೆ ಮತ್ತು ಯಾವುದೋ ಒಂದು ಹೆಣ್ಮಕ್ಳು ಸ್ಟೋರಿ ಆಗಲಿ, ಅಣ್ಣ ತಂಗಿದಾಗಲಿ, ತಂದೆ ಮಕ್ಕಳದಾಗಲಿ ಪಿಕ್ಚರ್ ಅಷ್ಟು ಚೆನ್ನಾಗಿ ಮಾಡಾರ ಅವರು. ಅದಕ್ಕೆ ನಮಗೆ ಭಾಳ ಇಷ್ಟ ಆಗುತ್ತೆ. ಹಾಡು ಎಲ್ಲ ಯಾವ್ದಾದ್ರು ಇಷ್ಟ ಆಗುತ್ತೆ? ಯಾವ್ದು ಜಾಸ್ತಿ ಇಷ್ಟ? ಹಾಡು ಅವರು ಯಾವ ಪಿಕ್ಚರ್ ಬಂದರೂ ರಿಕಾರ್ಡ್ ಮಾತ್ರ ಭಾಳ ಚೆನ್ನಾಗಿ ಆಡೋರು. ಅವ್ರ ರಿಕಾರ್ಡ್ಗೆ ಒಂದು ಭಾಳ ಇಷ್ಟಪಡ್ತಿದ್ವಿ. ಈಗಾದರೂ ನಮ್ಮ ಮಕ್ಕಳಿಗೆ ಹೇಳ್ತೇನೆ, ಅಪ್ಪ ರಾಜ್ಕುಮಾರನ್ ಪಿಕ್ಚರ್ ಹಾಕಪ್ಪ, ರಾಜ್ಕುಮಾರನ್ ಪಿಕ್ಚರ್ ಹಾಕಪ್ಪ ಅಂತ. ಅದನ್ನು ಕೇಳ್ತೇವೆ ನಾವು. ಅವಾಗ ನೋಡ್ತಾನೆ ಇರ್ತೀವಿ. ನೋಡ್ಬೇಕಾದ್ರೆ ನಮ್ಗೆ ಅಷ್ಟು ದುಃಖ. ನಿಮ್ಮ ಯಜಮಾನ್ರಿಗೆ ಏನಾದ್ರು ರಾಜ್ಕುಮಾರ್ ಅವ್ರದ್ದು ಒಂದು ಒಳ್ಳೆ ಹಾಡು ಆಡಿದ್ರೆ ಹೆಂಗೆ? ಮತ್ತೆ ಇಲ್ರಿ, ಯಾವ್ದು ಆಡಿಲ್ವಾ? ಅವ್ರು ನೋಡೋರು ಬರೀ, ನಮ್ಮ ಯಜಮಾನ್ರು ನೋಡೋರು ಬರೀ ಇಂಗ್ಲೀಷ್ ಪಿಕ್ಚರ್. ಅಯ್ಯೋ, ನೀವು ನೋಡಿದ್ರೆ ರಾಜ್ಕುಮಾರ್ ಅವ್ರು ಇಷ್ಟು ದೊಡ್ಡ ಅಭಿಮಾನಿ, ಯಜಮಾನ್ರು ಬರೀ ಇಂಗ್ಲೀಷ್ ಪಿಕ್ಚರ್ ನೋಡ್ತಾರಾ? ಪಿಕ್ಚರ್ ಯಾವ ಥರದ ಇಂಗ್ಲೀಷ್ ಪಿಕ್ಚರ್ ನೋಡ್ತಾರೆ? ಯಾವ ಥರ ನೋಡೋರು ಗೊತ್ತಿಲ್ಲಪ್ಪ. ನಾನೇನು ಒಕ್ಕದಿಲ್ಲ ಅವ್ರ ಜೊತೆಗೆ. ನಾನು ನೋಡ್ತಿದ್ದೆ. ಅವರು ಹೋಗೋರು ಬೇರೆ, ನಮ್ಗೆ ಹೆಣ್ಮಕ್ಳ ಜೊತೆಗೆ ನಾವು ನೋಡೋ ಪಿಕ್ಚರಿಗೆ ಕಳಿಸ್ಕೊಡೋರು. ಅವರು ಬೇರೆ ನೋಡೋರು. ಅಮ್ಮ, ನಿಮಗೆ ರಾಜ್ಕುಮಾರ್ ಅವರ ಯಾವ ಪಿಕ್ಚರ್ ಜಾಸ್ತಿ ಇಷ್ಟ? ಯಾಕೆ ಇಷ್ಟ? ಅಂದರೆ ಅವ್ರ ಪಿಕ್ಚರ್ಗಳಂತೂ ಎಲ್ಲನೂ ನೋಡಿದ್ದೀವಿ. ಎಲ್ಲ ಪಿಕ್ಚರು ಇಷ್ಟನೇ ನಮಗೆ. CID ಗೋವಾ ಅದು ಅವಾಗಿಂದನೂ ಆಪರೇಷನ್ ಜಾಕ್ಪಾಟ್ ಆಗಲಿ, ಮಯೂರ ಆಗಲಿ, ಬೀದಿ ಬಸವಣ್ಣ, ಪ್ರತಿ ಒಂದು ಪಿಕ್ಚರು ನೋಡಿದ್ದೀವಿ ನಾವು. ಅವ್ರು ಪಿಕ್ಚರ್ ಬಂದರು, ನಿಮ್ಮ ಅಣ್ಣನ ಪಿಕ್ಚರ್ ಬಂದಿದೆ, ಟಿಕೆಟ್ ಫಸ್ಟೇನಾ ಅನ್ನೋರು ನಮ್ಮ ಮನೆಯವರು. ಫಸ್ಟ್ ದಿವಸನೇ ನೋಡಬೇಕು ರಾಜ್ಕುಮಾರ್ ಪಿಕ್ಚರು. ಫಸ್ಟ್ ದಿವಸನೇ ನಾವು ನೋಡಬೇಕು. ಯಾವ ಹೀರೋಯಿನ್ ಜಾಸ್ತಿ ಇಷ್ಟ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದವರಲ್ಲಿ? ಭಾರತಿ, ಜಯಂತಿ, ಲೀಲಾವತಿ,
ಅವ್ರು ತುಂಬ ಇಷ್ಟ. ನೀವು ಯಾವಾಗಾರು ಭಾರತೀಯ ಜಯಂತಿ ಲೀಲಾವತಿ ಥರ ಅನ್ಕೊಂಡಿದ್ದೀರಾ ನಾನು ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ರೆ ಅಂತ? ಇಲ್ಲಪ್ಪ, ಆ ಥರ ಏನು ಅಂದ್ಕೊಂಡಿರಲಿಲ್ಲ, ಆದರೆ ತುಂಬ ಇಷ್ಟ ನಮಗೆ. ಯಾವ್ದಾರು ಒಂದು ಹಾಡು ನೋಡೋಣ, ಇಲ್ಲ ಒಂದು ಡೈಲಾಗು. ಬರಲ್ಲ, ಯಾವುದೂ ಬರಲ್ಲಪ್ಪ ನಮಗೆ. ಭಾರತಿ ಅವ್ರದ್ದೇ ಇದೆಯಲ್ವ ಇವಾಗ ಬಂಗಾರದ ಮನುಷ್ಯ ಇದೆ, ಅದ್ರಲ್ಲಿ ಒಂದು ಹಾಡು ಇದೆಯಲ್ಲ ಫೇಮಸ್ ಸಾಂಗ್, ಯಾವುದು? ಬಾಳ ಬಂಗಾರ ನೀನು. ರಾಜ್ಕುಮಾರ್ ಅವ್ರು ನೋಡ್ಕೊಂಡು ಬರ್ತ್ಡೇಗೆ ಹಂಗೆ ಒಂದೆರಡು ಲೈನ್ ಹಾಡಿ ನೋಡೋಣ. ಬಾಳ ಬಂಗಾರ ನೀನು, ಬಾಳ ಬಂಗಾರ ನೀನು, ಅಣ್ಣಯ್ಯ ಸಿಂಗಾರ ನೀನು, ನಿನ್ನ ಕೈಲಾಡ ಬೊಂಬೆ ನಾನಯ್ಯ, ಗೊಂಬೆ ನಾನಯ್ಯ, ತನ ನಾನಯ್ಯ, ಗೊಂಬೆ ನಾನಯ್ಯ. ನಿಜವಾದ ಬೊಂಬೆನೆ ಬಿಡಿಯಜ್ಜಿ ನೀವು. ಥ್ಯಾಂಕ್ ಯು ಅಂಕಲ್. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಕಂಠೀರವ ಇದ್ರು? ನಾನು 3 ವರ್ಷದ ಮೇಲೆ 4 ವರ್ಷ, ಹೆಚ್ಚು ಕಮ್ಮಿ 3 ವರ್ಷ ಆಯಿತು ಇಲ್ಲೇ ಇದ್ದೀನಿ. ನಾನು ಚಿಕ್ಕದ್ರಲ್ಲಿ ಕಸ್ತೂರಿ ನಿವಾಸ, ಸತ್ಯಹರಿಶ್ಚಂದ್ರ, ಬೇಡ್ರ ಕಣ್ಣಪ್ಪ, ಮತ್ತು ಇದು ಯಾವುದು ಮರ್ತದೆ, ಸುಮಾರು ಪಿಕ್ಚರ್ ನೋಡಿದ ಸ್ವಾಮಿ. ಆದರೆ ನಮ್ಮ ರಾಜ್ಕುಮಾರ್ ಥರ ಮಹಾನುಭಾವ ಇನ್ನು ಬರ್ತಾರೋ ಇಲ್ವೋ, ಅಂತಹ ಫಿಲಮ್. ಬೇಡ್ರ ಕಣ್ಣಪ್ಪ ತೆಗೆದಿದ್ದಾರೆ, ಸತ್ಯಹರಿಶ್ಚಂದ್ರ, ಕಸ್ತೂರಿ ನಿವಾಸ, ಒಳ್ಳೊಳ್ಳೆ ಫಿಲಮ್, ನಮ್ಮ ಹಳೆ ಪಿಕ್ಚರ್ಗಳು. ಆ ಥರ ನಾವು ನೋಡಿದ್ರೆ ಆಗ ನಮಗೆ 10-15 ವರ್ಷ ಹುಡುಗರು ನಾವು. ನಮಗೆ 30 ಪೈಸೆ ಟಿಕೆಟು ನೆಲಕ್ಕೆ, ಶೇರ್ಗೆ 60 ಪೈಸೆ. ಹೋಗಿ ಸುಮಾರು 1000 ಜನ ಕುತ್ಕೊಂಡ್ಬಿಡೋವು. ಡೇರ್ ಹಾಕೋರು, ಆ ಡೇರ್ ಮೇಲೆ ಹಾಕೋರು. ಆ ಪಿಕ್ಚರು ಈಗೆಲ್ಲ ಸರ್ ಈಗ ಆ ಥರ. ಈಗ ತಕ ಕುಣಿತಾರೆ. ಆ ಪಿಕ್ಚರ್ ನಾವು ನೋಡಲ್ಲ, ನಿಜವಾಗಿ ನೋಡೋಕ್ಕಾಗಲ್ಲ. ಎಷ್ಟಿಷ್ಟ ರಾಜ್ಕುಮಾರ್ ಅವರು? ಯಾವ್ದಾರು ಒಂದು ಹಾಡು ನೋಡೋಣ, ಹಂಗೆ ಹೇಳಿ ನೋಡ, ಇಲ್ಲ ಒಂದು ಡೈಲಾಗ್. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಮಣ್ಣಾಗಿಸಿದ. ಸ್ವಾಮಿ ಅರ್ಧ ಬರ್ಧ ಬರಲ್ಲ, ಇಲ್ಲ ಒಂದು ಡೈಲಾಗ್ ಹೇಳಬೇಕು ನೀವು, ಚೆನ್ನಾಗಿ ಹಾಡಿ. ನನಗೆ ಆಗಲ್ಲ. ಈಗ ಅರ್ಧ ಮರ್ತು ವಯಸ್ಸಾಯ್ತಾ ಇದೆ, ಮರ್ತು ಜ್ಞಾಪ ಶಕ್ತಿ. ಆಗ ಎಲ್ಲ ಆಡ್ತಾ ಇದ್ದೆ, ಈಗ ಯಾಕೋ ಜ್ಞಾಪ ಶಕ್ತಿ ಮಕ್ಕಳು ಮರಿ ತಲೆ ತುಂಬ್ಕೊಂಡ್ಬಿಟ್ಟಿದೆ. ರಾಜ್ಕುಮಾರ್ ಅವ್ರ ಬರ್ಡೇ ಇನ್ನೇನು ಬಂತು? ಯಾವತ್ತು ಅವ್ರ ಬರ್ಡೇ? ಸರ್ ಗೊತ್ತಿಲ್ಲ, ಪ್ಲೀಸ್ ಒಟ್ನಲ್ಲಿ ಆಚರಿಸ್ಕೋತೀವಿ, ಇಂಥ ದಿವಸ ಅಂತ ಗೊತ್ತಿಲ್ಲ ಸರ್. ಏನು ಆಚರಿಸ್ತೀರಾ? ಬರ್ತಡೇ ದಿವಸ ಮಾಮೂಲಿ ಕೇಕು, ಅವ್ರು ನೆನೆಸ್ಕೊಂಡು ಒಂದೆರಡು ಕಣ್ಣೀರು, ಅಪ್ಪು ಸಾರ್ ನೆನೆಸ್ಕೊಂಡು ಒಂದೆರಡು ಕಣ್ಣೀರು ಹಾಕ್ತೀವಿ, ಅವ್ರು ನೆನೆಸ್ಕೊಳ್ತೀವಿ, ಅಳ್ತೀವಿ, ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್. ಮತ್ತೆ ಹುಟ್ಟು ಬರಲಿ ಅಂತ, ಮತ್ತೆ ಹುಟ್ಟು ಬರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್. ಎಷ್ಟು ಪಿಕ್ಚರ್ ನೋಡಿದಿರ ರಾಜ್ಕುಮಾರ್ ಅವ್ರದ್ದು? ಲೆಕ್ಕ ಇಲ್ಲ ಸರ್, ಸುಮಾರು ನೋಡಿದ್ದೀವಿ. ಒಂದು 5 ಹೇಳಿ ನೋಡಿ, ಟಕ್ಕಂತ 5 ಹೇಳ್ಬೇಕು ರಾಜ್ಕುಮಾರ್ ಅವ್ರ ಹೆಸರು. ಗಿರಿಕನ್ಯಾ, ಹೊಸ ಬೆಳಕು, ಗಂಧದ ಗುಡಿ, ಕಸ್ತೂರಿ ನಿವಾಸ, ತುಂಬ ನೋಡಿ. ಒಂದು ಹಾಡು ನೋಡೋಣ ಹಂಗೆ. ಬಳ್ಳಿಯಲೆ ಬಂಗಾರ ಇರುವಾಗ ಅದನ್ನು ಕಾಣದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇಷ್ಟೆಲ್ಲ ಜನಪ್ರಿಯತೆ ಇದ್ರೂ ಕೂಡ ಯಾವುದೇ ರಾಜಕೀಯ ಒತ್ತಡಕ್ಕೂ ಅವರು ಮಣಿಯದೆ ರಾಜಕೀಯವಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳಿಲ್ಲ. ಆದರೆ ಕನ್ನಡ ನಾಡಿನ ನೆಲ, ಜಲ, ನುಡಿ, ಭಾಷೆ ಯಾವುದೇ ಥರದಕ್ಕೂ ತೊಂದರೆ ಬಂದರೂ ಕೂಡ ಮುಂಚೂಣಿಯಲ್ಲಿ ನಿಂತು ಅದರ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದ್ರು. ಇದೇ ಥರವಾಗಿ ಗೋಕಾಕ್ ಅಂದರೆ ನಮ್ಮ ಮಹಾರಾಷ್ಟ್ರ ಕರ್ನಾಟಕದ ಭಾಷೆ ವಿಚಾರದಲ್ಲಿ, ಮರಾಠಿ ಮತ್ತು ಕನ್ನಡದ ವಿಚಾರದಲ್ಲಿ ಒಂದು ಗಲಾಟೆ ಆದಾಗ ಗೋಕಾಕ್ ಚಳವಳಿ ಅನ್ನೋದಕ್ಕೆ ಕೂಗನ್ನು ಕೊಟ್ಟಂಥವರು ಡಾಕ್ಟರ್ ರಾಜ್ಕುಮಾರ್. ನಾವಿವತ್ತು ಅದೇ ಉದ್ಯಾನವನದಲ್ಲಿ ಅದರ ಸ್ಮರಣಾರ್ಥ ಒಂದು ವೃತ್ತ ಮಾಡಿದ್ದಾರೆ. ಇಲ್ಲಿ ನಿಂತು ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಗೆ ಕೂಗನ್ನು ಕೊಡ್ತಾರೆ, ಇಲ್ಲಿಂದ ಪ್ರತಿಭಟನೆಯನ್ನು ಆರಂಭ ಮಾಡ್ತಾರೆ. ಎಸ್, ಇಲ್ಲೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಲ್ಲಿ ಯಾವ ಪಾರ್ಕಲ್ಲಿ ಕೂತಿದ್ದೀರಾ? ಮಲ್ಲೇಶ್ವರಂ, ಇದು ಕನ್ನಡ ಚಳವಳಿ, ಗೋಕಾಕ್ ಚಳವಳಿ ರಾಜ್ಕುಮಾರ್ ಅವ್ರು ನಡೆಸ್ಕೊಟ್ಟಂಥದ್ದು. ಹೌದು. ಏನಾದ್ರು ಹೇಳ್ತೀರಾ ರಾಜ್ಕುಮಾರ್ ಅವ್ರ ಬಗ್ಗೆ? ರಾಜ್ಕುಮಾರ್ ಅವ್ರ ಬಗ್ಗೆ ಏನು ಹೇಳೋದು, ಹೇಳಿ, ನೀವೇ ಹೇಳಿ. ಅಲ್ಲ, ಮೇರು ನಟರು, ಒಂದೇ ಪದ ಸಾಕು. ರಾಜ್ಕುಮಾರ್ ಅವ್ರ ಹೆಸರು ಕೇಳಿದ್ದೀರಾ? ಕೇಳಿದೀವಿ ಸ್ವಾಮಿ. ಯಾರವರು? ಯಾರು? ಅಣ್ಣವರು. ಅಣ್ಣವರು? ಯಾಕೆ ಅಣ್ಣವರು? ಅಣ್ಣವರು ಅಲ್ಲ, ಕರ್ನಾಟಕ ಚೆನ್ನಾಗಿ ಮಾಡಿದ್ರು ಅಂತ, ಅಣ್ಣ ಕನ್ನಡ ಇದು ಕಲೀರಿ ಅಂತ ತಂದರು. ಎಷ್ಟು ಪಿಕ್ಚರ್ ನೋಡಿದ್ದೀರಾ ರಾಜ್ಕುಮಾರ್ ಅವ್ರದ್ದು? ಕಮ್ಮಿ ಅಂದರೆ ಒಂದು ಸುಮಾರು ನೋಡಿದ್ದೀನಿ. ಸುಮಾರು? ಅವ್ರ ಭಕ್ತರೇ ನಾವು. ಹೌದಾ? ಯಾವ್ದು ಜಾಸ್ತಿ ಇಷ್ಟ? ಜಾಸ್ತಿ ಹಳೆ ಪಿಕ್ಚರ್ಗಳು ಜಾಸ್ತಿ ಇಷ್ಟ. ರಾಜ್ಕುಮಾರ್ ಅವ್ರದ್ದೇ ಹಳೆ ಪಿಕ್ಚರು. ಯಾವ ಹಳೆ ಪಿಕ್ಚರ್ ಇಷ್ಟ? ಅಲ್ಲಿ ಎಲ್ಲನೂ ಜೀವನ ಚರಿತ್ರೆ ಅಂತೆ ಇದೆ ಅಂತ, ಹೊಸ ಬೆಳಕು, ಬಡ ಬಂದು. ಈಗ ಆಟೋ ಡ್ರೈವರ್ಸ್ ಅಂದರೆ ನಿಜವಾದ ಅರ್ಥದಲ್ಲಿ ಕನ್ನಡ ರಾಜ್ಯೋತ್ಸವ, ನೆಲದ ವಿಷಯ, ಭಾಷೆ ವಿಷಯ ಬಂದರೆ ಮಾಡುವಂಥವ್ರು ಆಚರಣೆ ಅಂತ ಇದೆ.
ರಾಜ್ಕುಮಾರ್ ಅವ್ರು ಹಾಡಿರೋ ಒಂದು ಹಾಡಿದೆ ಅಂದರೆ ವೆರಿ ಫೇಮಸ್ ಸಾಂಗ್. ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಅಂದರೆ ಹಾಡು ಮೊದಲು ನೆನಪರುತ್ತೆ ಯಾವ್ದದು? ಹುಟ್ಟಿದರೆ ಕರ್ನಾಟಕದಲ್ಲಿ ಹುಟ್ಟಬೇಕು. ಎರಡು ಸಾಲ ಹಾಡಿ ಅಣ್ಣ ನೋಡೋಣ. ಅದು ಫುಲ್ ಬರಲ್ಲ ಸಾಂಗು. ಇರ್ಲಿ ಹಂಗೆ ಹಾಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಿದರೆ ಕರ್ನಾಟಕ ಹುಟ್ಟಬೇಕು. ಹುಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹುಟ್ಟಿದರೆ ಕನ್ನಡ ಮಣ್ಣಿನಲ್ಲಿ ಮಟ್ಟಬೇಕು. ಓಕೆ. ಈಗ ದೊಡ್ಡ ಮನೆ ಅಂತ ಒಂದು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಅಂತ ಹೇಳಿದ್ರೆ ದೊಡ್ಡ ಮನೆಯಿಂದಾನೇ ಅವರಿಂದ ಬಂದಿರುವಂಥದ್ದು ಎಲ್ಲ, ಅಲ್ಲಿಂದ ಆರಂಭ ಅಂತ. ಈಗ ಆ ಪಿಕ್ಚರ್ ಎಷ್ಟು ನೋಡಿದ್ರೆ ಇವಾಗಿರೋ ಪಿಕ್ಚರ್ಗೆ ಏನು ಹೇಳ್ತೀರಾ? ಇವಾಗ ಫಸ್ಟು ಚೆನ್ನಾಗಿ ಬರ್ತದೆ ಸರ್. ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈಗ ಫ್ಯಾಮಿಲಿ ಹೋಗೋ ನೋಡೋಂಥ ಫಿಲಮ್ಗಳು ಯಾವ ಬರ್ತಾ ಇಲ್ಲ ಥಿಯೇಟ್ರಿಗೆ. ಅದರಿಂದ ಯಾರು ಅಷ್ಟು ಜನಗಳು ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ಪುನೀತ್ ರಾಜ್ಕುಮಾರ್ ಇದ್ದಾಗ ಒಳ್ಳೆ ಫಿಲಮ್ಗಳು ಬರ್ತಾಯಿದ್ದವು. ಅವರಂತೂ ಹೋದಾದ್ಮೇಲೆ ಫಿಲಮ್ ಇಂಡಸ್ಟ್ರಿ ಅಷ್ಟು ಬಿದ್ದೋಗಿದೆ. ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಮಟ್ಟಿಗಿಲ್ಲ. ಈಗ ರಾಜ್ಕುಮಾರ್ ಅವ್ರ ಬರ್ಡೇ ಬರ್ತಾ ಇದೆ. ಯಾವತ್ತು ರಾಜ್ಕುಮಾರ್ ಅವ್ರ ಬರ್ಡೇ? 24ಕ್ಕೆ ಬರ್ಡೆ. 24. ಎಷ್ಟು ವರ್ಷ ಆಗುತ್ತೆ ರಾಜ್ಕುಮಾರ್ ಅವ್ರು ಇದ್ದಿದ್ರೆ ಆಗ್ತಿತ್ತು, ಒಂದು 80 ಆಗ್ತಿತ್ತು. 96 ವರ್ಷ. 96 ವರ್ಷ. ಎಷ್ಟು ಪಿಕ್ಚರ್ ನೋಡಿದ್ರೆ ರಾಜ್ಕುಮಾರ್ ಅವರು? ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಯಾವ್ದು ಇಷ್ಟ ಸರ್? ಎಲ್ಲ ಫಿಲಮು ಇಷ್ಟ ಅವ್ರದ್ದು. ಯಾವುದು ಇಷ್ಟ ಏನು ಕಣ್ಣಮಿಲ್ಲ. ಹಾಡು 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 ಚೆನ್ನಾಗಿದೆ. ಅವರು ಹಾಡು ಸೂಪರು. ಒಂದಕ್ಕಿಂತ ಒಂದು ಹಾಡು. ರೋಷ ವೇಷ ಎಲ್ಲ ಜಾಸ್ತಿ ಇರುತ್ತಪ್ಪ. ಹೌದು. ಒಂದು ಹಾಡು ಹಾಡಿದಾರೆ ರಾಜ್ಕುಮಾರ್ ಅವರು. ಒಂದು ಹಾಡು ಕೇಳಿದ್ರೇನೆ ಫುಲ್ ಜೋಶ್ ಬರಬೇಕು. ಸಿಟ್ಟಿಗೋಸ್ಕರನೇ ಹಾಡು ಮಾಡಿಸ್ದಂಗಿದೆ. ಯಾವ್ದು ಹೇಳಿ ನೋಡೋಣ. ಏನು ಅಷ್ಟೊಂದು ಐಡಿಯಾ ನನಗಿಲ್ಲ, ಅಷ್ಟೊಂದು ತಿಳುವಳಿಕೆನೂ ಇಲ್ಲ. ಏನು ಪಿಕ್ಚರ್ ಹಾಡು ಕೇಳಿ ಅಲ್ಲ, ಏನು ಫಿಲಮ್ ನೋಡಿ ಸಂತೋಷ ಪಡ್ತೀವಿ ಅವಾಗಿಂದ ಅವಾಗಲೇ, ಅಷ್ಟೇ. ಅದು ಅದನ್ನ ಜ್ಞಾಪ ಬಿಡಿಸಿ ಹೇಳ್ಬೇಕು ಅಂತ ಅಂದ್ರೆ ಆಗಲ್ಲ. ಹೃದಯ ಸಮುದ್ರ ಕಲಕ್ಕಿ ಅಂತ ಒಂದು ಹಾಡು ಕೇಳಿಲ್ವಾ ನೀವು? ಹೇಳಿದೀನಿ. ಹಾಡೋದು ಚೆನ್ನಾಗಿದೆ. ಹಾಡು ಕೇಳಿದ್ರೆ ಕೋಪ ಬರುತ್ತೆ ಇಲ್ವಾ? ಅಶ್ವವೇಗ ಚಾನೆಲ್ ಅಶ್ವಮೇಧ ಹಾಡೇ ಹೇಳಿಲ್ಲ ಅಂದ್ರೆ ಹೆಂಗೆ ನೀವು? ಅಂದ್ರೆ ನನಗೆ ಬರ್ಬೇಕಲ್ಲ. ಆಯ್ತು, ಯಾವ ಹೀರೋಯಿನ್ ಇಷ್ಟ ಅಂಕಲ್ ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡಿದ್ರೆ? ಸರ್, ನನ್ನ ಹತ್ರ ಏನಂತಂದ್ರೆ ರಾಜ್ಕುಮಾರ್ ಬಿಟ್ರೆ ಅಪ್ಪು ಲಾಸ್ಟು. ಅವರೇ ಒಳ್ಳೆ ಹೀರೋ ಅಂತ ಅಂದ್ರೆ ಅಪ್ಪುನೇ ಲಾಸ್ಟು. ನಮ್ಗಿನ್ನ ಅವ್ರಿಗಿನ್ನ ಮಿಂಚಿದ್ದು ಯಾರು ಇಲ್ಲ ಇಲ್ಲಿ. ಏನಕ್ಕೆ ಬಂದ್ರಿ? ನಮಗೆ ಸಮಾಧಿ ನೋಡಕ್ ಬಂದಿದ್ದೀವಿ. ಯಾರ್ದು? ಪುನೀತ್ ರಾಜ್ಕುಮಾರ್ದು. ಅಣ್ಣ ಅವ್ರದ್ದು ನೋಡಿಲ್ವಾ? ಪಾರ್ವತಮ್ಮ ಅವ್ರದ್ದು ನೋಡಿಲ್ವಾ? ನೋಡಿದ್ವಿ, ಎಲ್ಲರೂ ನೋಡಿದ್ವಿ. ರಾಜ್ಕುಮಾರ್ ಅವ್ರ ಬರ್ಡೇ ಬರ್ತಾ ಇದೆ, ಗೊತ್ತಿದ್ಯಾ? ಯಾವತ್ತು? ಹುಡ್ದಬ್ಬ ಆಗೋಯ್ತು ಮೊನ್ನೆ. ಆಗೋಯ್ತು? ಯಾವತ್ತು? ಮೊನ್ನೆ ಆಗಲಿಲ್ಲ ರಾಜ್ಕುಮಾರ್. ಇದು ಪುನೀತ್ ರಾಜ್ಕುಮಾರ್ದು ಆಯ್ತು. ರಾಜ್ಕುಮಾರ್ ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರದ್ದು 24ನೇ ತಾರೀಕು ಅವ್ರ ಹುಡ್ದಬ್ಬ. ಎಷ್ಟು ಪಿಕ್ಚರ್ ನೋಡಿದಿರ ರಾಜ್ಕುಮಾರ್ ಅವ್ರು? ಸುಮಾರು ನೋಡಿದಿರ. ಯಾವ ಹಾಡು ಇಷ್ಟ ರೀ ಅದರಲ್ಲಿ, ಅಥವಾ ಯಾವ ಪಿಕ್ಚರ್ ಇಷ್ಟ ರೀ? ನಮಗೆ ಗೊಂಬೆ ಹೇಳತೈತೆ. ಪುನೀತ್ ರಾಜ್ಕುಮಾರ್ ಅವ್ರದ್ರಿ ಮೇಡಮ್? ರಾಜ್ಕುಮಾರ್ ಅವ್ರದ್ದು. ರಾಜ್ಕುಮಾರ್ ಸಾಂಗ್ ಗೊತ್ತಿಲ್ಲ ಅವ್ರು. ಗೊತ್ತೇ ಇಲ್ವಾ? ರಾಜ್ಕುಮಾರ್ ಅವ್ರ ಪಿಕ್ಚರೇ ನೋಡಿಲ್ವಾ? ಗುಡಿಯಲ್ಲಿ ನೇ ಆಡುವ ನುಡಿ ಕನ್ನಡ ನುಡಿ. ಬಿಡ್ರಿ ಒಂದೆರಡು ಲೈನ್ ಹಂಗೆ ಬಿಡ್ರಿ ನೋಡಿ. ಹೇಳಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ಆಡ್ರಿ ಎಲ್ಲರೂ, ಆಡ್ರಿ, ಆಡಿ ಎಲ್ಲರೂ. ನಾವಿರುವ ತಾಣವೇ ಗಂಧದ ಗುಡಿ. ಆಡ್ರಿ ಅಷ್ಟೇ ಸರ್. ಹೇಳ್ರಿ ನೋಡು, ಅಲ್ಲ ಹೇಳ್ರಿ ನೋಡು, ಹೇಳ್ರು. ನಾವಾಡುವ ನುಡಿಯೇ ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧ. ನಾವು ಕಣ್ಣಾರೆ ಕಂಡಂತ ದೇವರು ಪುನೀತ್ ರಾಜ್ಕುಮಾರ್. ಗುಡಿಯಾಗಳಿರೋ ದೇವ್ರು ಸತ್ತವ. ಪುನೀತ್ ಕಣ್ಣಂತ ಕಂಡ ದೇವರು ಪುನೀತ್ ರಾಜ್ಕುಮಾರ್. ಗುಡಿಯಾಳು ದೇವರೇ ಇಲ್ಲ. ಇಲ್ಲಿ ಸುಮ್ಕೆ ಪೂಜೆ ಮಾಡ್ತೀವಿ, ಉಪಯೋಗ ಇಲ್ಲ. ದೇವರೇ ಇಲ್ಲ ನಮಗೆ ಗುಡಿಯಾಳುಗಳು. ಪುನೀತ್ ರಾಜ್ಕುಮಾರ್ ಕಣ್ಣಂತ ಕಂಡ ದೇವರು ಎಷ್ಟು ದಾನ ಧರ್ಮ ಮಾಡಿದ್ರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಒಬ್ಬನೇ. ಏನಕ್ಕೆ ಅಷ್ಟೊಂದು ಇಷ್ಟ? ಅಷ್ಟು ನಮ್ಗೆ ಇಷ್ಟ ಪುನೀತ್ ರಾಜ್ಕುಮಾರ್. ಎಷ್ಟು ಅನಾಥಾಶ್ರಮ ಮಾಡ್ಯಾನ, ಹಸು ಗೂಸು ಅನಾಥರ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಯಾನ ಅಂದ್ರೆ ಕಣ್ಣಾರೆ ಕಣ್ಣಂತ ದೇವ್ರು ಅವನು. ಗುಡಿಯಾಳು ದೇವ್ರು ಮಾಡ್ಯಾವ, ಸತ್ತೋಗ್ಯಾವ ಗುಡಿಯಾಳು ದೇವರು. ಪುನೀತ್ ರಾಜ್ಕುಮಾರ್ ಮಾಡ್ಯಾನ ಕಣ್ಣಾರೆ ಕಣ್ಣ ದೇವ್ರು. ನಾವು ಕಲಿಯುಗ ಇದು. ನೀವು ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ ಅಂತ ಕೇಳ್ಪಟ್ವಿ. ಒಂದು ಡೈಲಾಗ್ ಹೇಳ್ತೀರಂತೆ, ಒಂದು ಹೇಳಿ ನೋಡೋಣ. ಹೌದೌದು. ನಾನು ಗಿರಿಕನ್ಯೆ ಫಿಲಮನ್ನು 55 ರೂಪಾಯಿ 55 ಪೈಸದಿಂದ ನೋಡಿದ್ದೀನಿ ನಾನು. ಆಮೇಲೆ ಇದು ತ್ರಿಮೂರ್ತಿಗಳ ಫಿಲಮ್ ಅಂತೇಳಿ ನಾನು ಚಿತ್ರದುರ್ಗ ಹತ್ರ ನಮ್ಮ ಸಿರಿಗೆರೆ, ಅಲ್ಲಿಂದ ನಡ್ಕೊಂಡು ಹೋಗಿ 20 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನೋಡಿದ್ದೆ. ಅಂಥ ಅದ್ಭುತವಾದ ಕಲಾವಿದ ನಮ್ಮ ದೇಶದಲ್ಲೇ ಹುಟ್ಟಲ್ಲ ಅಂತೇಳಿ ನನ್ನ ಭಾವನೆಯಲ್ಲಿದೆ. ಯಾಕಂದರೆ ಅವರು ವಿದ್ಯೆಯಲ್ಲಿ 4ನೇ ಕ್ಲಾಸ್ ಓದಿದ್ರು ಕೂಡ ಅವರ ಸಾಧನೆಗಳು ಅದ್ಭುತವಾದ ಕನ್ನಡದ ಮೇರು ನಟ ಅವರು. ಕನ್ನಡದ ಅವ್ರದ್ದು ಒಂದೊಂದು ಫಿಲಮ್ ಒಂದೊಂದು ಸಾಂಗ್ಸ್ ನೋಡಿದ್ರು ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆ ಥರ ಅವರ ಸಾಂಗ್ಸು ಫಿಲಮ್ಗಳು ಇದೆ. ಆ ಥರ ಈಗಿನ ಫಿಲಮ್ಗಿಂತ ನಾನು ಹೇಳಲ್ಲ, ಮೊದಲು ಫಿಲಮ್ ರಾಜ್ಕುಮಾರ್ ಫಿಲಮ್ಗಳು ಜೀವನ ಒಂದು ಆಧಾರಿತ ಫಿಲಮ್ಗಳು ಅಂತೇಳಿ ನನ್ನ ಭಾವನೆ. ಅವರೊಂದು ಹಾಡಿಗೆ ನ್ಯಾಷನಲ್ ಅವಾರ್ಡ್ ಬಂತು.
ಒಂದು ಜೀವನ ಚೈತ್ರ ಅನ್ನುವಂಥ ಪಿಕ್ಚರಲ್ಲಿ ಒಂದು ಹಾಡಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಯಾವ ಹಾಡದು? ಅದೇ ಜೋಗದ ಗುಂಡಿ ಆಗ ಹುಟ್ಟಿದ ಅದರಲ್ಲಿ ಹಾಡು, ಬಟ್ ಒನ್ ಪರ್ಟಿಕ್ಯುಲರ್ ಸಾಂಗ್ ನಾದಮಯ ಅಂತ ಹಾಡು ಹಿಮಾಲಯದಲ್ಲಿ ಹಾಡ್ತಾರೆ ರಾಜ್ಕುಮಾರ್ ಅವರು, ಅದಕ್ಕೆ ನ್ಯಾಷನಲ್ ಅವಾರ್ಡ್. ನಾನು ನೋಡಿಲ್ಲ ಸರ್ ಅದು. ಜೀವನ ಚೈತ್ರ ನೋಡಿಲ್ವಾ? ಜೀವನ ಚೈತ್ರ film ನೋಡಿಲ್ಲ ನಾನು. ಹಾ, ಮತ್ತೆ ಈ ಜೋಗದ ಗುಂಡಿ ಅಂತ ಹೆಂಗೆ ಹೇಳಿದ್ರೆ? ಜೋಗದ ಗುಂಡಿ ಅಂದರೆ ಫಿಲಮ್ ಸಾಂಗ್ಸ್ಗಳೆಲ್ಲ ನಾನು ನೋಡ್ತೀನಿ. ಓಕೆ, ಒಂದು ಕನ್ನಡಕ್ಕೆ ಒಂದು ಆಂಥಮ್ ಸಾಂಗ್ ಅಂತ ಮಾಡಿದ್ದಾರೆ, ಹಂಸಲೇಖ ಅವ್ರ ಕಂಪೋಸಿಷನ್. ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಹಾಡಿರೋ ಈ ಹಾಡನ್ನು ಹಾಡಿಸ್ತಾರೆ. ಯಾವ ಹಾಡದು? ಅದೇ ಹುಟ್ಟಿದರೆ ಕನ್ನಡ ನಾಡು, ಹುಬ್ಳಿಯಲ್ಲಿ ತೆಗ್ದಿರೋದು. ಹುಬ್ಳಿಲಿ ತೆಗ್ದಿರೋದು ಕರೆಕ್ಟ್ ಅಲ್ವಾ? ಆಮೇಲೆ ಈ ರೋಷ ವೇಷ ಅಂತ ಬಂದ್ರೆ, ಯಾರು ಜನನಾಯಕರು ಬಂದ್ರೆ, ಪಾಲಿಟಿಷಿಯನ್ಸ್ ಅವರು ಇವರು ಬಂದ್ರೆ ಫುಲ್ಲು ಒಂದು ಜೋಶ್ಗೊಂದು ಹಾಡಾಕ್ತಾರೆ ರಾಜ್ಕುಮಾರ್ ಅವ್ರದ್ದು. ಯಾವ ಹಾಡು? ಅದೇ ಬಬ್ರುವಾನದ ಇರ್ಬೇಕು. ರಾಂಗ್ ಆನ್ಸರ್. ಒಂದು ಜೋಶ್ ಸಾಂಗು, ಫುಲ್ಲು ಸಿಟ್ಟು ಬರುತ್ತೆ ಆ ಹಾಡು ಕೇಳಿದ್ರೆ. ಗೊತ್ತಿಲ್ವಾ? ಗೊತ್ತೇ ಇಲ್ವಾ? ಫೈನ್, ಉತ್ತರ ಆಮೇಲೆ ಕೊಡ್ತೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಕುಮಾರ್ ಅವರು ನಮ್ಮೆಲ್ಲರನ್ನ ಭೌತಿಕವಾಗಿ ಅಗಲಿ 19 ವರ್ಷಗಳೇ ಕಳೆದಿದ್ರು ಕೂಡ ಅವರು ಹಾಕಿಕೊಟ್ಟಂತಹ ದಾರಿ, ಅವರ ಪರಿಪೂರ್ಣವಾದ ವ್ಯಕ್ತಿತ್ವದಿಂದ ಅಭಿಮಾನಿಗಳೆಲ್ಲರೂ ಇನ್ನೂ ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ರಾಜ್ಕುಮಾರ್ ಅವರ ಹುಟ್ಟುಹಬ್ಬ 96 ವರ್ಷಗಳು ತುಂಬುತ್ತೆ ಇದೇ ಏಪ್ರಿಲ್ 24ಕ್ಕೆ. ಆ ವಿಚಾರವಾಗಿ ನಮ್ಮ ವಾಹಿನಿ ಕಡೆಯಿಂದ ಇದೊಂದು ಸಣ್ಣದಾದಂತಹ ಉಡುಗೊರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ನಾನು ಸಂತೋಷ್ ಕಶ್ಯಪ್. ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದ.